ಆಹಾರ ಎಷ್ಟು ಸುರಕ್ಷಿತ ಅನ್ನುವಂತಹ ಪ್ರಶ್ನೆ ಪ್ರತಿದಿನವೂ ನಮ್ಮನ್ನ ಕಾಡುತ್ತೆ. ನಾವು ಬೆಳಗ್ಗೆ ಎದ್ದಾಗಿನಿಂದಲೂ ಕೂಡ ರಾತ್ರಿಯವರೆಗೂ ಸೇವಿಸುವಂತಹ ಆಹಾರ ಪ್ರತಿಯೊಂದರಲ್ಲೂ ಕೂಡ ಕಲಬೆರಕೆ. ಅದು ಕಬಾಬ್ ಆಗಿರಬಹುದು ಅಥವಾ ಇನ್ನಿತರ ವಸ್ತುಗಳಾಗಿರಬಹುದು, ಎಲ್ಲದರಲ್ಲೂ ಕೂಡ ಕಲರ್. ರಿಪಬ್ಲಿಕ್ ಕನ್ನಡದಲ್ಲಿ ಹೋಟೆಲ್ ಅಕ್ರಮ ಬಯಲಾಯಿತು. ಅದರ ನಂತರದಲ್ಲಿ ಆಹಾರ ಇಲಾಖೆ ದಾಳಿಯನ್ನ ಮಾಡಿತು. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಆಹಾರಕ್ಕೆ ಬಳಸ್ತಾ ಇದ್ದಂತಹ ಡೇಂಜರಸ್ ಕೆಮಿಕಲ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ವರದಿಯಾಗಿ ಒಂದೇ ಗಂಟೆಯಲ್ಲಿ ಆಹಾರ ಇಲಾಖೆ ದಾಳಿ ಮಾಡಿರೋದು. ರಾಜಾಜಿನಗರದ ಮತ್ತೊಂದು ಹೋಟೆಲ್ನಲ್ಲಿ ಅದೇ ರೀತಿಯಾಗಿ ಆಹಾರಗಳಿಗೆ ಬಣ್ಣವನ್ನ, ಕೆಮಿಕಲ್ ಯುಕ್ತ ಬಣ್ಣಗಳನ್ನ ಬಳಸಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಬರುತ್ತೆ. ನಾವು ಕೂಡ ಅದನ್ನ ಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ಖಂಡಿತ ಅದು ಕಲರ್ ಕಬಾಬ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದು. ಅಂದ್ರೆ ಆಹಾರ ಪ್ರಿಯರಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಡೇಂಜರ್ ಅಂದ್ರೆ ಇಂತಹ ಹೋಟೆಲ್ಗಳು ನಿಮಗೆ ನೇರವಾಗಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡ್ತಾ ಇರಬಹುದು, ರಾಜಾಜಿನಗರದ 6th ಬ್ಲಾಕ್ ಅಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನ ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮೆರಾ ಪರ್ಸನ್ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬ್ಗಳಿದಾವೆ ಅಂತಂದ್ರೆ, ಗ್ರೀನ್ ಕಲರ್ ಕಬಾಬ್ಗಳು, ಮತ್ತೆ ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂತಹ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಇಷ್ಟು ಗ್ರೀನ್ ಬರಲಿಕ್ಕೆ ಕಾರಣವೇನು ಅನ್ನುವಂಥದ್ದು ಕೂಡ ಆಹಾರ ಇಲಾಖೆಯವರಿಗೆ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡ್ತಾ ಇರಬಹುದು ನೀವು, ಇದರಲ್ಲಿ ಎಷ್ಟರ ಮಟ್ಟಿಗೆ ಕಬಾಬ್ನಲ್ಲಿ ಎಷ್ಟರ ಮಟ್ಟಿಗೆ ಗ್ರೀನ್ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಇಂಥ ಆಹಾರವನ್ನ ಸೇವನೆ ಮಾಡೋದು ಅದು ಎಷ್ಟರ ಮಟ್ಟಿಗೆ ಉತ್ತಮ ಅನ್ನೋದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು, ಈಗ ಆಹಾರ ಇಲಾಖೆಯವರು ಈಗಾಗಲೇ ಕೂಡ ಇಲ್ಲಿರುವಂತಹ ಆಹಾರವನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಬೇಕು ಅಂದ್ರೆ ಆ ಒಂದು ಪರೀಕ್ಷೆಗೆ ಎಷ್ಟು ಕಿಲೋ ಮಾಂಸ ಬೇಕಾಗಿರುತ್ತೆ, ಆ ಆಹಾರ ಪದಾರ್ಥ ಬೇಕಾಗಿರುತ್ತೆ, ಅಷ್ಟನ್ನು ಕೂಡ ಅವರು ಸಂರಕ್ಷಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು, ಕಂಪ್ಲೀಟ್ ಗ್ರೀನ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ಇದು ಒಂದು ಹೋಟೆಲ್ ಅಲ್ಲಿ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಏನಿದೆ, ಸಂರಕ್ಷಣಾ ಮತ್ತು ಗುಣಮಟ್ಟ ಇಲಾಖೆ ಏನಿದೆ, ಈಗಾಗಲೇ ಕೂಡ ಪ್ರತಿಯೊಂದು ರಿಪೋರ್ಟ್ ಅನ್ನು ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಇಂಥ ಕಬಾಬ್ಗಳನ್ನ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಂಥ ಕಬಾಬ್ಗಳನ್ನ ಯಾರು ತಿಂತಾರೆ ಸ್ವಾಮಿ? ಇದು ತಿನ್ನುವಂತ ಕಬಾಬ ಇದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಕೆಮಿಕಲ್ಸ್ ಇದೆ ಅಂತ ನೀವಾದ್ರೂ ನೋಡಿ. ಇಷ್ಟೊಂದು ಕಲರ್ ಏನಕ್ಕೆ ಹಾಕಬೇಕು? ನ್ಯಾಚುರಲ್ ಆಗಿರುವಂತಹ ಆಹಾರವನ್ನ ಜನರಿಗೆ ಕೊಡಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಟ್ರಾಕ್ಟ್, ಅಂದ್ರೆ ಏನು ಈ ಒಂದು ಅಟ್ರಾಕ್ಟ್ ಮಾಡುವಂತ ಒಂದು ಉದ್ದೇಶ, ಅಂದ್ರೆ ಆಹಾರ ಪ್ರಿಯರನ್ನ ಒಂದು ಅಟ್ರಾಕ್ಷನ್ ಮಾಡುವಂತ ಒಂದು ಇವರನ್ನೇ ಒಂದು ಉದ್ದೇಶದಿಂದ ಕಲರ್ ಕಬಾಬ್ಗಳ ಹಾವಳಿಯನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ಎರಡು ಕಬಾಬ್ಗಳನ್ನ ನೋಡಿ, ಒಂದು ಫುಲ್ ರೆಡ್ ಆಗಿದೆ, ಇನ್ನೊಂದು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಇದೆ. ಇಂಥ ಒಂದು ಕಬಾಬ್ಗಳನ್ನ ಇಲ್ಲಿನ ಜನರು ಏನು ಆಹಾರ ಪ್ರಿಯರು ಏನಿದ್ದಾರೆ ಇಂಥ ಹೋಟೆಲ್ಗಳಲ್ಲಿ ಸೇವನೆ ಮಾಡಿದ್ರೆ ಅವರ ಆಹಾರದ ಸುರಕ್ಷತೆ ಎಷ್ಟರ ಮಟ್ಟಿಗೆ ಆಗಿರುತ್ತೆ? ಇಂಥ ಒಂದು ಕಬಾಬ್ಗಳನ್ನ ತಿನ್ನೋದ್ರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಬರುತ್ತೆ ಅಂತಂದ್ರೆ ಆಹಾರದ ಅವರ ಹೆಲ್ತ್ ಅಲ್ಲಿ ಕೂಡ ರಕ್ತಹೀನತೆ ಉಂಟಾಗುತ್ತೆ, ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಲುಕೇಮಿಯಾ ಅನ್ನುವಂತಹ ಮೂಳೆಗೆ ಸಂಬಂಧಪಟ್ಟಂತಾಗಿರಬಹುದು, ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಜನರಿಗೆ ಅಂದ್ರೆ ಯಾಮಾರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಪ್ರಿಯರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಮಾಡ್ತಾ ಇಲ್ಲ, ಸುಮಾರು ಹೋಟೆಲ್ ಮಾಲೀಕರು ಕೂಡ ಆಹಾರದಲ್ಲಿ ಕಲಬೆರಕೆ ಅಂಶವನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ, ಕೆಮಿಕಲ್ಸ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಗ್ರೀನ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳನ್ನ ಏನಕ್ಕೆ ಮಾರಾಟ ಮಾಡಬೇಕು? ಜನರಿಗೆ ಏನಿದು? ಜನರಿಗಿಂತ ಆಹಾರವನ್ನು ತಿಂದ್ರೆ ಅವರು ಬದುಕಲಿಕ್ಕೆ ಆಗುತ್ತಾ? ಈ ಪ್ರತಿಯೊಂದು ಇಂಥ ಹೋಟೆಲ್ಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ಇದು ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ನಾನ್ ವೆಜ್ ನ ಪ್ರತಿಯೊಂದು ಹೋಟೆಲ್ಗಳಲ್ಲಿ, ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮಾತ್ರ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಆದ್ರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ಗಳ ಹಾವಳಿ ಎಬ್ಸಿದ್ದಾರೆ ಅಂತಾನೆ ನೋಡಬಹುದು. ನೀವು ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಕಲರ್ಗಳು ಇದಾವೆ ನೋಡಿ. ಒಂದು ಕಬಾಬಿನ ಅಂಶದಲ್ಲಿ ಇಷ್ಟೊಂದು ಕಲರ್ಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಅಂದ್ರೆ ಒಂದು ಗ್ರೀನ್ ಕಲರ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ಈ ರೀತಿಯಾದಂತದ್ದು ಆಹಾರದಲ್ಲಿ ಇವರು ಕೆಮಿಕಲ್ ಯುಕ್ತ ಆಹಾರವನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನ ರಿಪಬ್ಲಿಕ್ ಕನ್ನಡ ನೇರವಾಗಿ ಭೇಟಿ ಕೊಟ್ಟು ಇದನ್ನ ರೈಡ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಇಲ್ಲಿರುವಂತಹ ಕಲರ್ ಕಬಾಬ್ಗಳನ್ನ ಕಂಡುಹಿಡಿಯುವಂತ ಒಂದು ಕೆಲಸವನ್ನ ಮಾಡಿತ್ತು. ಅದಕ್ಕೆ ಸರಿಯಾಗಿ ಆರೋಗ್ಯ ಇಲಾಖೆ, ಸಂರಕ್ಷಣಾ ಇಲಾಖೆ ಏನಿದೆ ಅವರು ಕೂಡ ನೇರವಾಗಿ ದಾಳಿಯನ್ನ ಹೋಟೆಲ್
ಹೋಟೆಲ್ಗಳ ಮೇಲೆ ರಿಪಬ್ಲಿಕ್ ಕನ್ನಡದ ಜೊತೆ ದಾಳಿಯನ್ನ ಮಾಡುವುದರ ಮೂಲಕ ರೈಡ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೆ ಸ್ಯಾಂಪಲ್ ಅನ್ನ ತೆಗೆದುಕೊಂಡು FSL ವರದಿಗೆ ಕಳಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ಯಾವಾಗ ದಾಳಿಯನ್ನ ಮಾಡ್ತೋ, ಯಾವಾಗ ಈ ಕಬಾಬ್ಗಳಲ್ಲಿ ಕಲರ್ ಮಿಕ್ಸ್ ಆಗಿರೋದನ್ನ ವಿತ್ ಪ್ರೂಫ್ ತೋರಿಸ್ತೋ, ಆಗ ಈ ಹೋಟೆಲ್ ಮಾಲೀಕರಿಗೆ ಒಪ್ಕೊಳ್ಳೋದ್ ಬಿಟ್ಟು ಬೇರೆ ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ. ಕೆಮಿಕಲ್ ಬಣ್ಣದ ಬಳಕೆಯನ್ನ ಮಾಲೀಕ ಒಪ್ಕೊಂಡಿದ್ದಾರೆ. ಕಬಾಬ್ಗೆ ಲೈಟ್ ಆಗಿ ಕಲರ್ ಬಳಸ್ತೇವೆ ಅಂತ. ವಿಷವನ್ನ ಸ್ವಲ್ಪ ಹಾಕಿದ್ರು ವಿಷಾನೆ, ಪೂರ್ತಿ ಡಬ್ಬ ಹಾಕಿದ್ರು ವಿಷಾನೆ. ಸಾಯೋರ್ ನಿಧಾನ ಅಥವಾ ಬೇಗ ಸತ್ತೋಗ್ತಾರೆ, ಅದಂತೂ ನಿಜ. ಕ್ಯಾನ್ಸರ್ ಬರುತ್ತೋ, ಇನ್ನಿತರ ಕಾಯಿಲೆಗಳು ಬರುತ್ತೋ ಅದು ಸೆಕೆಂಡ್ರಿ, ಆದ್ರೆ ಆರೋಗ್ಯ ಕೆಡೋದಂತೂ ಪಕ್ಕ. ಸ್ವಲ್ಪ ಕಬಾಬ್ಗಳಿಗೆ ಕಲರ್ಗಳನ್ನು ಯಾಕೆ ಅತಿ ಹೆಚ್ಚು ಬಳಕೆ ಮಾಡ್ತಿದ್ದಾರೆ? ಕಲರ್ ಹಾಕ್ತಾರೆ, ಲೈಟ್ ಹಾಕ್ತಾರೆ, ಇನ್ನು ಜಾಸ್ತಿ ಎಲ್ಲ ಹಾಕಿಲ್ಲ ನಾನು. ಲಾಸ್ಟ್ ಟೈಮ್ ಚೆಕ್ ಮಾಡಿದ್ದಾರೆ, ಕರೆಕ್ಟ್ ಆಗಿದೆ. ಅದೇ ತರ ನಾನು ಮೇಂಟೆನೆನ್ಸ್ ಮಾಡ್ತೀನಿ. ನೋಡಿ, ಅದು ಪ್ರತಿಯೊಂದು ಕಬಾಬ್ಗಳಲ್ಲಿ ಕಲರ್ ಕಬಾಬ್ಗಳಿದಾವೆ. ನ್ಯಾಚುರಲ್ ಮನೆಯಲ್ಲಿ ಮಾಡುವಂತ ಕಲರ್ ಕಬಾಬ್ಗಳನ್ನೇ ಯಾಕೆ ಜನರಿಗೆ ಕೊಡಬಾರ್ದು? ಯಾಕೆ ಇಷ್ಟು ಕಲರ್ ಮಾಡೋದ್ರಿಂದ ನಿಮಗೇನು ಲಾಭ ಇದೆ? ಕಲರ್ ಮಾಡಿಲ್ಲ, ಮಾಡ್ತೀನಿ, ಮತ್ತು ಸ್ವಲ್ಪ ಜಾಸ್ತಿ ಇಲ್ಲ. ಅಲ್ಲ, ಸ್ವಲ್ಪನೇ ಯಾಕೆ ಮಾಡಬೇಕು? ಅದರಿಂದ ನಿಮಗೆ ಏನ್ ಲಾಭ ಇದೆ? ಒಂದು ರೀಸನ್ ಇರಬೇಕಲ್ಲ. ಕಲರ್ ಟಿಕಾ ಅದು ಹೆಸರು ಬರ್ತಲ್ಲ, ಗ್ರೀನ್ ಟಿಕಾ, ಮಲೈ ಟಿಕಾ, ಆತರ ಫಿಶ್ ಕಬಾಬ್ ಬೋನ್ಲೆಸ್ ಬರ್ತದೆ, ಆತರ ಅದಕ್ಕೆ ಸ್ವಲ್ಪ ಹಾಕ್ತಾರೆ. ಜಸ್ಟ್ ಪುದೀನ ಹಾಕೋದ್ರಿಂದನೂ ಗ್ರೀನ್ ಕಲರ್ ಕನ್ವರ್ಟ್ ಆಗುತ್ತೆ. ಜಸ್ಟ್ ಮನೆಯಲ್ಲಿ ಕೂಡ ಮಾಡ್ತಾ ಇರ್ತಾರೆ. ಅಂತ ಒಂದು ಆಹಾರನ ಜನರಿಗೆ ಕೊಡಬೇಕು. ಈ ರೀತಿ ಆಹಾರ ಕೊಡೋದ್ರಿಂದ ನಿಮಗೆ ಇದರಿಂದ ಎಷ್ಟು ಡೇಂಜರ್ ಇದೆ ಅನ್ನೋದೇನಾದ್ರೂ ಗೊತ್ತಾ? ಇಲ್ಲ, ಆ ಕಲರ್ ಹಾಕಲ್ಲ ನಾನು. ಬೂಸ್ಟರ್ ಕಲರ್ ಹಾಕ್ತಾರೆ. ಬೂಸ್ಟರ್ ಗೌರ್ಮೆಂಟ್ ಅಲ್ಲಿ ಇದಿದೆ. ಒಂದ್ ವೇಳೆ ಆಹಾರ ಇಲಾಖೆಯವರು ಸಂರಕ್ಷಣೆ ಮಾಡಿದ್ರು, ಅದನ್ನ ಅವರು FSL ಕಳಿಸಿ FSSC ವರದಿ ಬಂದ ಮೇಲೆ ಈಗೇನಾದ್ರೂ ಅದರಲ್ಲಿ ಕಲರ್ ಕೆಮಿಕಲ್ ಇದೆ ಅಂತ ದೃಢ ಆದ್ರೆ ನೆಕ್ಸ್ಟ್ ಟೈಮ್ ಮಾಡೋದು ಆತರ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳು ಹೆಲ್ತ್ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಅದನ್ನ ಏನಕ್ಕೆ ಹಾಕಬೇಕು? ಮನೆಯಲ್ಲಿರುವಂತಹ ಆಹಾರವನ್ನೇ ಕೊಡಬಹುದಲ್ಲ ನೀವು? ಓಕೆ, ಆತರ ಮಾಡ್ತೀನಿ ಅಷ್ಟೇ. ಓಕೆ, ಇನ್ನು ಮುಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೆಹಮಾನ್, ಈ ಹಿಂದೆಯೂ ಕೂಡ 6 ತಿಂಗಳ ಹಿಂದೆ ಅಥವಾ ಒಂದು 8 ತಿಂಗಳ 10 ತಿಂಗಳ ಹಿಂದೆಯೂ ಕೂಡ ಇದೇ ರೀತಿ ಸಿಂಥೆಟಿಕ್ ಕಲರ್ ಗಳನ್ನ ಬಳಸುವಂತಹ ನಿಟ್ಟಿನಲ್ಲಿ ಗಂಭೀರವಾದಂತಹ ಸೂಚನೆಯನ್ನ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ ನೀಡಿತ್ತು. ಅದನ್ನ ಇವರು ಬ್ರೇಕ್ ಮಾಡಿದ್ದಾರೆ ಅನ್ನೋದಾದ್ರೆ ಇವರಿಗೆ FSSAI ಪ್ರಕಾರ, ರೂಲ್ಸ್ ಪ್ರಕಾರ, ಆಕ್ಟ್ ಪ್ರಕಾರ ಇವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು. ಇನ್ನೂ ಕೂಡ ಹೋಟೆಲ್ ನಡೆಸ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ನಡೆಸ್ತಾ ಇದ್ದಾರೆ, ಏನ್ ಕ್ರಮ ಕೈಗೊಳ್ತಾರೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಂತ? ರೆಹಮಾನ್. ಎಸ್ ಅಶ್ವಿನಿ, ನಾವೇನು ಈ ವರದಿಯನ್ನ ಮಾಡಿದ್ವಿ ಅಂದ್ರೆ ಏನು ಈ ಸ್ಟಿಂಗ್ ಅನ್ನ ಮಾಡಿದ್ವಿ, ಪ್ರತಿಯೊಂದು ಹೋಟೆಲ್ಗಳಿಗೆ ಭೇಟಿ ಕೊಟ್ಟು ನಾವು ಅಲ್ಲಿರುವಂತಹ ಆಹಾರವನ್ನ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ನೇರ ರಿಪಬ್ಲಿಕ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ವಿ. ನಂತರ ಅದನ್ನ ಸುದ್ದಿ ಬಿತ್ತರಿಸಿದ ತಕ್ಷಣ ಆಹಾರ ಇಲಾಖೆಯಲ್ಲಿ ಕೂಡ ಅಲರ್ಟ್ ಆಗ್ತಾರೆ. ಆಹಾರ ಇಲಾಖೆ, ಸಂರಕ್ಷಣಾ ಇಲಾಖೆ ಕೂಡ ಅಲರ್ಟ್ ಆಗ್ತಾರೆ. ಅಂದ್ರೆ ನಾವು ವರದಿ ಮಾಡಿದ ಒಂದೇ ಗಂಟೆಯಲ್ಲಿ ಕೂಡ ಅವರು ಕೂಡ ಹೋಟೆಲ್ಗೆ ಬಂದು ಆ ಒಂದು ಹೋಟೆಲ್ಗಳನ್ನ ರೈಡ್ ಮಾಡ್ತಾರೆ. ಅಲ್ಲಿರುವಂತಹ ಆಹಾರವನ್ನ ಅವರು ಕೂಡ ಸಂರಕ್ಷಣೆ ಮಾಡ್ತಾರೆ. ಅಂದ್ರೆ ಎಷ್ಟು ಕೆಮಿಕಲ್ ಯುಕ್ತ ಆಹಾರಗಳಿದಾವೆ ಅಂದ್ರೆ ಅವರು ಕಬಾಬ್ಗಾಗಿರ್ಬೋದು ಅಥವಾ ರೈಸ್ಗಳಿಗಾಗಿರ್ಬೋದು ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ಅನ್ನ ಆ ಒಂದು ಆಹಾರಕ್ಕೆ ಬಳಕೆ ಮಾಡಿದ್ದಾರೆ, ಮತ್ತೆ ಯಾವ್ಯಾವ ಒಂದು ಫುಡ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಲರ್ ಒಂದು ಕೆಮಿಕಲ್ ಗಳನ್ನ ಮಿಕ್ಸ್ ಮಾಡಿದ್ದಾರೆ ಅಂತ ಒಂದು ಆಹಾರಗಳನ್ನ ಅವರು ಕೂಡ ಸೇಕರಣೆ ಮಾಡಿಕೊಂಡ್ರು. ಅಂದ್ರೆ ಡಬ್ಬದಲ್ಲಿ, ಅಂದ್ರೆ ಕಬಾಬ್ ಅನ್ನ ಅವರ ರೂಲ್ಸ್ ಪ್ರಕಾರ ಯಾವುದೇ ಒಂದು ಆಹಾರವನ್ನಾಗಿರ್ಲಿ 2 kg ಸ್ಯಾಂಪಲ್ ಅನ್ನ ತೆಗೆದುಕೊಳ್ತಾರೆ, ಅದನ್ನ ಪರೀಕ್ಷೆಗೆ ಕಳಿಸ್ತಾರೆ. ಇದರಲ್ಲಿ ಎಷ್ಟು ಪ್ರಮಾಣದ ಕೆಮಿಕಲ್ಸ್ ಇದೆ ಅನ್ನುವಂಥದ್ದನ್ನ ಕೂಡ ಅವರು ಪರೀಕ್ಷೆಯನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾದಂತ ಅಂದ್ರೆ ನಾವು ಹೋಗಿ ಸ್ಟಿಂಗ್ ಮಾಡಿದ ಮೇಲೆ ಈ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಆದ್ರೆ ಇದಕ್ಕಿಂತ ಮುಂಚೆನೆ ಯಾಕೆ ಅಲರ್ಟ್ ಆಗಿರೋದಿಲ್ಲ? ಸಾಕಷ್ಟು ಹೋಟೆಲ್ಗಳಲ್ಲಿ ಇದೆ, ಕೇವಲ 1-2 ಹೋಟೆಲ್ಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಒಂದು ಅಕ್ರಮ ನಡೀತಾ ಇಲ್ಲ, ಕೆಮಿಕಲ್ ಯುಕ್ತ ಆಹಾರವನ್ನ ಕೊಡ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಗಳು, ಬೇಕಾದ್ರೆ ನಮ್ಮ ಜೊತೆ ಆಹಾರ ಇಲಾಖೆಯವರು ಬರಲಿ, ಸಾಕಷ್ಟು ಹೋಟೆಲ್ಗಳನ್ನ ನಾವೇ ತೋರಿಸುವಂತ ಕೆಲಸವನ್ನ ಮಾಡ್ತೇವೆ. ನಾವು ಅವತ್ತು ಒಂದು ದಿನದಲ್ಲೇ 2 ಹೋಟೆಲ್ಗಳನ್ನ ಆಹಾರ ಇಲಾಖೆಯವರ ಜೊತೆ ರೈಡ್ ಮಾಡಿದ್ರು, ಅವ್ರ ಜೊತೆ ನಾವು ಕೂಡ ಇದ್ವಿ. ಇಡೀ ಒಳಗಡೆ ಇರುವಂತಹ ಎಲ್ಲಾ ಫುಡ್ ಗಳನ್ನ ಕೂಡ ಅವರು ತೆಗೆದುಕೊಂಡು, ಮತ್ತೆ ನಾವು ಹೋಟೆಲ್ ಮಾಲೀಕರನ್ನ ಮಾತಾಡುವಂತ ಪ್ರಯತ್ನವನ್ನ ಮಾಡಿದಾಗ ಕೆಲವೊಂದು ಹೋಟೆಲ್ಗಳು ಹೇಳ್ತಾರೆ, ಇಲ್ಲ ಇದು ಹಾಗೆ ಇಟ್ಕೊಂಡಿದೀವಿ, ಫುಡ್ ಅಲ್ಲಿ ಕೆಮಿಕಲ್ಸ್ ಅನ್ನ ನಾವು ಹೋಟೆಲ್ ಅಲ್ಲಿ ಹಂಗೆ ಇಟ್ಕೊಂಡಿದೀವಿ ಅಂತ. ಹಾಗೆ ಇಟ್ಕೊಳಕ್ ಏನಕ್ಕೆ ತಂದಿದ್ದಾರೆ ಅನ್ನೋದೇ ಪ್ರಶ್ನೆ. ಮತ್ತೆ ಇನ್ನೊಬ್ಬರು ಹೋಟೆಲ್ ಮಾಲೀಕರು ಹೇಳ್ತಾರೆ, ಸ್ವಲ್ಪ ಪ್ರಮಾಣದ ಒಂದು ಕೆಮಿಕಲ್ ಅನ್ನ ಬಳಕೆ ಮಾಡಿದೀವಿ ಅನ್ನುವಂತ ಒಂದು ಉತ್ತರವನ್ನ ಕೊಡ್ತಾರೆ. ಸದ್ಯಕ್ಕೆ ಇವಾಗ ನಾವು ವರದಿ ಮಾಡಿದ ತಕ್ಷಣ ಆಹಾರ ಇಲಾಖೆಯವರು ಕೂಡ ರೈಡ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.